ಹಲೋ ಹಾಯ್ ಎಲ್ಲರಿಗೂ. ನಾನೀಗ ಸೀಮೆ ಬದನೆ ಮತ್ತು ದಾಲ್ ಮಾಡುವ ರೆಸಿಪಿಯನ್ನು ತೋರಿಸಿಕೊಡ್ತೇನೆ. ಅದಕ್ಕೆ ಬೇಕಾಗುವುದು ಸೀಮೆ ಬದನೆ, ದಾಲ್, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಕಾಯಿಮೆಣಸು, ನೀರುಳ್ಳಿ, ಒಂದು ಅರ್ಧ ಸ್ಪೂನು ಮೆಣಸಿನ ಹುಡಿ, ಒಂದು 1/4 ಸ್ಪೂನ್ ಹಳದಿ ಹುಡಿ, ಒಂದು 1/4 ಸ್ಪೂನ್ ಗರಂ ಮಸಾಲ ಮತ್ತು ಇಂಗು, ಉಪ್ಪು. ನಾನು ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರಿಗೆ ಸೀಮೆ ಬದನೆ ಮತ್ತು ದಾಲ್, ಸ್ವಲ್ಪ ಉಪ್ಪು ಹಾಕಿ ಒಂದು ಸೀಟು ಹೋಗುವ ತನಕ ಬೇಯಿಸಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಗ್ಯಾಸಲ್ಲಿ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಡಬೇಕು. ಒಗ್ಗರಣೆಗೆ ಇದೆಲ್ಲ ಕರಿಬೇವು, ಮೆಣಸು ಮತ್ತು ನೀರುಳ್ಳಿ. ಈಗ ಸ್ವಲ್ಪ ಫ್ರೈ ಆಯಿತು. ಅದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ಒಂದು ಅರ್ಧ ಸ್ಪೂನ್ ಮೆಣಸಿನ ಹುಡಿ, ಒಂದು 1/4 ಸ್ಪೂನ್ ಗರಂ ಮಸಾಲ, ಒಂದು 1/4 ಸ್ಪೂನ್ ಹಳದಿ ಹುಡಿ ಮತ್ತು ಸ್ವಲ್ಪ ಇಂಗು ಸ್ವಲ್ಪ ಹಾಕಿರಿ. ಇದು ಸ್ವಲ್ಪ ನಾವು ಫ್ರೈ ಮಾಡಬೇಕು. ಈಗ ಟೊಮೆಟೊ ಹಾಕ್ತೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, 5 ನಿಮಿಷ ನಾನು ಫ್ರೈ ಮಾಡಿದೆ. ಎಲ್ಲ ಮಿಕ್ಸ್ ಆಯಿತು. ಟೊಮೆಟೊ ತುಂಬ ಪೇಸ್ಟ್ ಆಯಿತು. ಈಗ ನಾನು ಸೀಮೆ ಬದನೆ ಮತ್ತು ದಾಲ್ ಹಾಕ್ತೇನೆ. ಈಗ ಬೇಯಿಸಿ ಆಯಿತು. ಈಗ ನಾನು ಸೀಮೆ ಬದನೆ ಮತ್ತು ದಾಲ್ ಬೇಯಿಸಿದ್ದು ನಾನು ಮಿಕ್ಸ್ ಮಾಡಿದೆ. ಒಂದು 5 ನಿಮಿಷ ಹೀಗೆ ಬಿಡ್ತೇನೆ ಗ್ಯಾಸಲ್ಲಿ. ನೋಡಿ, ಸೀಮೆ ಬದನೆ ಮತ್ತು ದಾಲ್ ರೆಡಿ ಆಯಿತು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ವಲ್ಪ ಕಡಿಮೆ ಉಂಟು. ಉಪ್ಪು ನೋಡಿ ಹಾಕಿರಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ.
ತುಂಬ ಟೇಸ್ಟಿ ಆಗ್ತದೆ. ಸಿಂಪಲ್ ವಿಧಾನ. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.